ಅಲ್ಲ ಏನಕ್ಕೆ ಯಾವ ಬ್ರಿಡ್ಜ್ ಮೇಲೆ? ಈ ಬ್ರಿಡ್ಜಾ? ಈ ಹಳೆ ಬ್ರಿಡ್ಜ್ ಮೇಲ? ನೀವೆಲ್ಲ ಎಲ್ಲೋಗೋದಕ್ಕ? ಡೈಲಿ ಇದೇ ಥರನೇ ಬಿಡ್ತಾರ? ಬರೀ ಬಸ್ ಸ್ಟ್ಯಾಂಡ್ ಲಾಸ್ಟ್ ಅಣ್ಣ ಡೈಲಿ ಬಸ್ ಇಲ್ಲೇ ನಿಲ್ಸದ? ಸಂಜೆ ಆದ್ರೆ ಬಸ್ ಇಲ್ಲೇ ನಿಲ್ಸದೇನಮ್ಮ? ಸಂಜೆ ಆದ್ರೆ ಇಲ್ಲೇ ರಂಗಪ್ಪ ಸರ್ಕಲ್ ಹೋಗೋದಿಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ಬ್ರಿಡ್ಜು ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ ಅಣ್ಣ ಬನ್ನಿ. ಗಾಡಿ ನಂಬರು KA42FO1999 ನೋಡ್ರಿ. ಶಿವಮೊಗ್ಗ ಭದ್ರಾವತಿ ಅಂತ ಬಸ್ಸು. ಇಲ್ಲ ಬರ್ರಿ ಅಣ್ಣ, ಎಲ್ಲ ಬರ್ರಿ ಅಕ್ಕ. ಬಸ್ಸು ಟಿಕೆಟ್ ತೊಗೊಂಡಿದ್ದೀರಲ್ವಾ, ಎಲ್ಲ ಬರ್ರಿ ಅಣ್ಣ. ನಿಂದೇನಿಲ್ಲ ಹೇಳ್ತೀನಿ, ಮ್ಯಾನೇಜರಿಗೆ ಹೇಳ್ತೀನಿ. ನಾನು ಹೇಳ್ತೀನಿ ನಿಮ್ಮ ಹತ್ರ ಕೇಳಬೇಕಲ್ಲ. ಕೇಳ್ತೀನಿ ಎಲ್ಲ ಬರ್ರಿ ಅಮ್ಮ. ಒಂದು 5 ನಿಮಿಷ ಬಂದವ್ರಿ. ಯಾಕೆಂದ್ರೆ ಡೈಲಿ ಪಾಪ ಜನಗಳಿಗೆ ಹಿಂಗೆ ಯಾಕೆ ಗೊತ್ತಾ ನೋಡ್ರಿ, ಅವರು ಬ್ರಿಡ್ಜು ಸರಿ ಇಲ್ಲ ಅಂತ ಹೇಳಿದ್ರು. ಈಗ ಅವರು ಡೈಲಿ ಬ್ರಿಡ್ಜ್ ಸರಿ ಇಲ್ಲ ಅಂತ ರಾತ್ರಿ ಹೊತ್ತಾದ್ರೆ ಹೋಗ್ಬೇಕು ಅಕ್ಕ. ಆ ಬಸ್ಸಲ್ಲೇ ಮನೆ ತನಕ ಬಿಡಿಸ್ತೀನಿ ಬಾರಕ್ಕಲ್ಲಿ. ಕಂಚಿ ಬಾಗ್ಲವರೆಗೂ ಹೋಗುದು ಬಾ ಬಸ್ಸು. ಇಲ್ಲದ ಟ್ಯಾಗು ಅಬ್ಬ. ಸರ್ ನಮಸ್ಕಾರ. ಫೋನ್ ರಿಸೀವ್ ಮಾಡಿದ್ದು ನೀವೇನಾ? ಹೌದಾ ಅಣ್ಣ, ಇಟ್ಕೊಳ್ರಿ ಫೋನ್. ಸರ್ ಈಗ ಡೈಲಿ ಕ್ಲೀನಾಗಿ ಇಲ್ಲಿ ಇರ್ತಾರಣ್ಣ, ಕಾರಣಂಗೆ ಜನ ನೋಡ್ತಾ ಇದ್ದಾರೆ. ಅದು ಯಾರೋ ಒಬ್ರು ಇಬ್ರು ವೀಡಿಯೋ ಮಾಡ್ತಿರೋದಲ್ಲ ಅದು. ಸರ್ ಇಲ್ಲಿ ಭದ್ರಾವತಿ ಬಸ್ಸು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ರಂಗಪ್ಪ ಸರ್ಕಲ್ ಹೋಗಿದೆ. ಸಂಜೆ ಆದ್ಮೇಲೆ ರಂಗಪ್ಪ ಸರ್ಕಲ್ ಹೋಗ್ತಾ ಇಲ್ಲ. ಇವತ್ತಿಂದಲ್ಲ, ಸುಮಾರು ದಿವಸದಿಂದ ಹೌದಲ್ವಾ? ಸುಮಾರು ದಿವಸದಿಂದ ಯಾಕೆ ಜನಗಳು ಈ ಥರ ತೊಂದರೆ ಕೊಡ್ತಾರೆ? ಆಯ್ತಣ್ಣ, ನೀವು ಮಾಡ್ಕೊಂಡು ಹೋಗಿ. ತೊಂದರೆ ಆಗಲ್ಲ ಬೇಡ. 4 ಕಡೆ ಓಡಾಡೋರು ಆಗ್ಸಲ್ಲ. ಅವ್ರ ಹತ್ರ ಫೋನ್ ಎತ್ತಿ ಮಾತಾಡಿದಾಗ ಅಲ್ಲೊಂಥರ ಮಾತಾಡ್ತಾರೆ. ಯಾಕೆಂದರೆ ಜನಗಳಿಗೆ ಸರ್ವಿಸ್ ಕೊಡೋಕ್ಕಿರೋದು ನೀವು, ತೊಂದರೆ ಕೊಡೋಕ್ಕಲ್ಲ ಅಲ್ವಾ? ಈಗ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದನ್ನ ಸರಿ ಮಾಡ್ಬೇಕಂದ್ರೆ ನಾವೇ ಒಳ್ಳೇದಾದ್ರೆ ನಮ್ಗೆ ಏನಾಗಬೇಕಾಗಿದೆ ಹೇಳಿ. ರಂಗಪ್ಪ ಸರ್ಕಾರಿ ಬಸ್ ಹೋಗ್ಬೇಕು, ಬಸ್ ಅದೇ ಸಮಸ್ಯೆ. ಇಲ್ಲ ಇವರಿಗೆ ಫೋನ್ ಮಾಡಿಕೊಡ್ತೀನಿ, ಮಾತಾಡ್ರಿ ಅವರು. ಇಲ್ಲಿ ಜನಗಳಿಗೆ ಕಂಚಿ ಬಾಗ್ಲು ಇದಕ್ಕೆ ರಂಗಪ್ಪ ಸರ್ಕಲ್ವರೆಗೂ ಸರ್ವಿಸ್ ಕೊಡಬೇಕು. ಆಮೇಲೆ ನಿಮ್ಮದು ಮಿಕ್ಕಿದ್ದು ನೀವೆಲ್ಲ ಇಲ್ಲಿಗೆ ಸಂಜೆ ಆದ್ಮೇಲೆ ಇಲ್ಲ ಲಾಸ್ಟು. KSRTC ಬಸ್ಗಳು ಮಾತ್ರ ಹೋಗೋದಕ್ಕೆ ಅವಕಾಶ ಅಂತ ಹೇಳಿದ್ರಲ್ಲ, ಅದೇ ಥರನೇ ಎಲ್ಲ ಬಸ್ಗಳು ಓಡಾಡ್ತಿದ್ದಾವಲ್ಲಿ, ಲಾರಿಗೂ ಓಡಾಡ್ತಿದ್ದಾವೆ. ಅವ್ರೇನು ಹೋಗಲ್ಲ ಅಂತ ಹೇಳೋದು. ಯಾರಿಗೆ? ಆ ಪೊಲೀಸ್ನವ್ರು ಬಿಡ್ತಾ ಇಲ್ಲ. ಹೋಗ ಅಲ್ಲಿಂದ ಪರ್ಮಿಷನ್ ಎಲ್ಲ ಡಿಪೋನಲ್ಲಿ ಇರುತ್ತೆ. ಡಿಪೋನಲ್ಲಿ ತಗೊಳ್ಳಿ. ಕೇಳಬೇಕು. ಶಿವಮೊಗ್ಗದಿಂದ ಬರ್ತೀವಿ. ಮೊಬೈಲ್ ನೀರು ಇಡ್ಕೊ ಬರ್ರಿ. ಏನಂತ ಹೇಳಿದ್ರಣ್ಣ ಅವರು ಎಷ್ಟೊಂದು ಏನಂತ ಹೇಳಿದ್ರು, ಇಲ್ಲಿ ಬಸ್ಸು ಓಡಾಡಲ್ಲ ರಾತ್ರಿ ಮೇಲೆ, ಓಡಾಡಂಗಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಗಾಡಿಗಳು ಬೆಡ್ ಮೇಲೆ ಓಡಾಡಂಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಪೊಲೀಸ್ ಅವರು ಇಂಟಿಮೇಷನ್ ಕೊಟ್ಟಿದ್ದಾರಂತೆ. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಯಾರಿಗೆ ಗೊತ್ತಾಗಂಗೆ ಇಲ್ಲೆಲ್ಲೂ ನೋಟಿಸ್ ಬೋರ್ಡಲ್ಲಿ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಅವ್ರ ಹತ್ರ ಇದ್ರೆ ಹಾಕ್ತಾರೆ. ಇದನ್ನೇನೇ ಕೇಳಬೇಕಿದ್ರು ಡಿಪೋಗೆ ಹೋಗ್ಬೇಕು.
ಇದನ್ನ ಈ ಸಂಸ್ಥೆ KSRTC ಸಂಸ್ಥೆ ಕಟ್ಟಿರೋದೇನಕ್ಕೆ ಓಲಿ ಅಲ್ಲಿ ಬಿಡಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ. ಇವರು ಸಾರಿಗೆ ಸಂಸ್ಥೆ ಕಟ್ಟಿರೋ ಉದ್ದೇಶ ಏನು? ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ. ದುಡ್ಡು ಕೊಡ್ತೀವಿ, ಸೇವೆ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನಾವು 8 ಗಂಟೆ ಮೇಲೆ ಇಲ್ಲಿಂದ ಹೋಗಲ್ಲ, ಆ ಬ್ರಿಡ್ಜ್ ಸರಿ ಇಲ್ಲ, ನಮಗೆ ಅವ್ರು ಲೆಟ್ರ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಬೆಳಗ್ಗೆ ಹೊತ್ತು ಎಲ್ಲ ಬಸ್ ಓಡಾಡ್ತವೆ, ಆದರೆ ರಾತ್ರಿ ಹೊತ್ತು ಓಡಾಡೋ ಮಾತ್ರ ನೋಡ್ರಿ, ಸುಮಾರು ಜನಗಳಿಗೆ ಭದ್ರಾವತಿಯಲ್ಲಿ ಲೋಕಲ್ ಬಸ್ಸಿನ ತೊಂದರೆ ಆಗ್ತಿದೆ. ಆದರೆ ಯಾರು ಕೇಳೋಕೆ ರೆಡಿ ಇಲ್ಲ. ನಮಗೆ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರು, ಸರ್ ಇಲ್ಲಿ ಲೋಕಲ್ ಬಸ್ಸಿಂದ ನಮಗೆ ತೊಂದರೆ ಆಗ್ತಿದೆ, ರಂಗಪ್ಪ ಸರ್ಕಲ್ ಅವ್ರಿಗೂ ಬಸ್ ಹೋಗ್ತಾ ಇಲ್ಲ, ಲಾಸ್ಟ್ KSRTC ಬಸ್ ಸ್ಟ್ಯಾಂಡಲ್ಲಿ ಲಾಸ್ಟ್ ಮಾಡ್ತಾರೆ. ಕೇಳಿದ್ರೆ ಮ್ಯಾನೇಜರು ನಮಗೆ ರೆಸ್ಪಾನ್ಸಿಬಲ್ ಮಾಡಲ್ಲ. ಈ ರೀತಿಯಾಗಿ ಸಾರ್ವಜನಿಕರಿಂದ ನಮಗೆ ಹಲವಾರು ದೂರುಗಳು ಬಂದಿದ್ದು. ಅದೇ ರೀತಿಯಾಗಿ ನಾವು ಇವತ್ತು ಶಿವಮೊಗ್ಗದಿಂದ ಬಸ್ ಟಿಕೆಟ್ ಬಸ್ ಟಿಕೆಟ್ ಇವತ್ತು ಬಸ್ಸು ಟಿಕೆಟ್ ತಗೊಂಡಿದ್ದೀವಿ ನೋಡ್ರಿ. 2 ಟಿಕೆಟ್ ತಗೊಂಡು ಶಿವಮೊಗ್ಗದಿಂದ ಭದ್ರಾವತಿ ರಂಗಪ್ಪ ಸರ್ಕಲ್ಗೆ ಟಿಕೆಟ್ ಕೇಳಿದ್ರೆ ಭದ್ರಾವತಿ ಬಸ್ ಸ್ಟ್ಯಾಂಡಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಷ್ಟು ತೊಗೊಂಡಿದ್ದಾರೆ? 50 ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ. ನಮಗೆ ಲೋಕಲ್ ಬಸ್ಸು ಎಲ್ಲೆಲ್ಲಿ ಸ್ಟಾಪ್ಗಳು ಕೊಡಬೇಕು ಅಂತೇಳಿ ಇವರೆಲ್ಲ ಮಾಡ್ಕೊಂಡಿದ್ದಾರೆ. ಇವರಲ್ಲೆಲ್ಲೂ ಸ್ಟಾಪ್ಗಳು ಕೊಡ್ದಲೆ ಜನಗಳು ಜಾಸ್ತಿ ತುಂಬ್ಕೊಳ್ಳೋದ್ರ ಜೊತೆಗೆ ಅವ್ರವ್ರ ಡೆಸಿಗ್ನೇಷನ್ ಅಂದರೆ ಅವ್ರವ್ರ ಸ್ಥಳಗಳಿಗೆ ಕರೆಕ್ಟಾಗಿ ಇಳಿಸ್ತಾರೆ. ಇವರಿಗೆ ಎಲ್ಲಿ ಅನುಕೂಲ ಆಗಬೇಕು, ಇವರಿಗೆ ಎಲ್ಲಿ ವ್ಯವಸ್ಥೆ ಆಗಬೇಕು ಅಂಥ ಜಾಗಗಳಲ್ಲಿ ಮಾತ್ರ ನಿಲ್ಲಿಸ್ಕೊತಾ ಇದ್ದಾರೆ. ಆದರೆ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ನಿಲ್ಲಿಸ್ತಾ ಇಲ್ಲ. ಇದ್ರ ವಿಚಾರವಾಗಿ ಶಿವಮೊಗ್ಗ KSRTC ಇವರಿದ್ದಾರೆ, ಉನ್ನತ ಅಧಿಕಾರಿಗಳಿದ್ದಾರೆ, ಅವ್ರ ಗಮನಕ್ಕೆ ತಂದರೆ ಇಲ್ಲ, ಭದ್ರಾವತಿ ಅವರಿಗೆ ನಾವು ಹೇಳಿದ್ದೀವಿ, ಈ ರೀತಿ ಕಂಪ್ಲೇಂಟ್ ಬಂದಿತ್ತು, ಆದರೆ ಈ ಡಿಪೋ ಇನ್ಚಾರ್ಜ್ಗಳು ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ, ನಿರ್ವಹಣೆ ಮಾಡ್ತಾ ಇಲ್ಲ, ಬೇಕಾಬಿಟ್ಟು ಉತ್ತರ ಕೊಡ್ತಾರೆ ಅನ್ನೋ ಸಾರ್ವಜನಿಕ ವಲಯದಿಂದ ಬಂದಿದೆ ಅಂತ ಹೇಳಿ DC ಅವರೇ ಮಾತಾಡಿದ್ದಾರೆ. ಈಗ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ಈಗ KSRTC ಏನು ಉನ್ನತ ಅಧಿಕಾರಿಗಳಿದ್ದಾರೆ ಅವರಿಗೆ ಅವರಿಗೆ ನೇರವಾಗಿ ಫೋನ್ ಮಾಡ್ತೀವಿ. ಅವರು ಈ ಇನ್ಚಾರ್ಜಿಗೆ ಏನು ಹೇಳ್ತಾರೆ, ಇಲ್ಲ ಅವರು ಇವ್ರಿಗೆ ಏನಂತ ಉತ್ತರ ಕೊಡ್ತಾರೆ ಅನ್ನೋದು ದಯವಿಟ್ಟು ಸಾರ್ವಜನಿಕರು ಲೈವ್ ಆಗಿ ನೋಡಬೇಕು. ಯಾಕೆಂದರೆ ಇವರೆಲ್ಲ ಉತ್ತರಗಳು ಬೇಕಾಬಿಟ್ಟು ಉತ್ತರಗಳು ಕೊಡೋದು. ನೋಡ್ರಿ, KSRTC DC ಅವರಿಗೆ ನಂಬರ್ ತಗೊಳ್ಳಿ, 7625 07 8550 ಫೋನ್ ಮಾಡಿ. ಏನೇನು ಸಮಸ್ಯೆ ಇದೆ ಎಲ್ಲ ಹೇಳ್ರಿ. ಇಲ್ಲಿಂದ ರಂಗಪ್ಪ ಸರ್ಕಲ್ ಹೋಗಿ 25 50 ರೂಪಾಯಿ ಆಟೋ ಚಾರ್ಜ್ ಕೊಡಬೇಕು. ಇವ್ರಿಗೆ ಏನಾಗಿದೆ, ಹೋಗಿ ದೊಡ್ಡ ಗಾಡಿ ಹೋಗೋದು, ಇಲ್ಲಿ ಯಾವ್ದಾರ ಸಭೆ ಸಮಾರಂಭಗಳು ಮಾಡಬೇಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಬಸ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸ್ ಲೆಟರ್ ಕೊಟ್ಟಿದ್ದಾರೆ, ಪೊಲೀಸ್ ಲೆಟರ್ ಕೊಡ್ರೆ ಅಂದ್ರೆ ಕೊಡ್ತಾ ಇಲ್ಲ. ನಿಮ್ಮಿಂದಲೇ ಅನುಕೂಲ ಆಗಲಿ. ಡಿಪೋಗೆ ಹೋಗ್ರಿ, ಅವ್ರಿಗೆ ಹೋಗಲ್ಲ ಹೋಗೋದಕ್ಕೆ ಡಿಪೋ ತಂದಿಲ್ಲ, ಡಿಪೋನಲ್ಲಿ ಇರ್ತಾರೆ ಹೋಗಿ. ಇಲ್ಲಿ ನೋಡಿ, ಅವ್ರ ಪರ್ಸನಲ್ ನಂಬರ್ಗಳು ಇರ್ತವೆ, ನಾವು ಕೊಡಲ್ಲ. ಆಫೀಸ್ ನಂಬರು, ಲ್ಯಾಂಡ್ ನಂಬರ್ ಯಾವೂ ಇರೋದಿಲ್ಲ. ಹೋಗಿ, ನೀವೇ ನೇರವಾಗಿ ಹೋಗಿ ಫೋನ್ ಮಾಡಬೇಕು. ಮಾತಾಡೋದು ರೆಕಾರ್ಡಿಂಗ್ ಇದೆ, ಏನಂತ ಆಯ್ತು, ಹೋಗಿ. ನಿಮ್ಮಿಂದಲೇ ನಂಬರ್ ಕೊಡೋದು ನಿಮಗೆ ಏನ್ರಿ ತೊಂದರೆ? ಅಣ್ಣ, ನಮ್ಗೆ ನಾವೇ ನಂಬರ್ ಹಿಂಗ್ ಕೊಡ್ತೀವಿ. ನೀವು ಡಿಪೋಗೆ ಹೋದ್ರಿ ಅಷ್ಟೇ, ಸರ್ ನಮಸ್ತೆ ಕೊಡಲ್ಲ. ಸರ್. ಈಗ ಅದೇ ನಾವು ಶಿವಮೊಗ್ಗದಲ್ಲಿ ಏನು ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಫೋನ್ ಮಾಡಿದ್ನಲ್ಲ ನಿಮಗೆ, ಭದ್ರಾವತಿ ಡಿಪೋದವರು. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಪಾರ್ಟಿ ಪೇಜಿಂದ. ಮತ್ತು ಇನ್ಚಾರ್ಜ್ ಮಂಜುನಾಥ್ ಅವರು ಇದ್ದಾರೆ, ಅವ್ರ ಹತ್ರ ಕೊಡ್ತೀವಿ, ಮಾತಾಡ್ರಿ. ಕೇಳ್ಕೊಡ್ರಿ ಫಸ್ಟ್, ಆಮೇಲೆ ನಮಸ್ತೆ. ಹಲೋ,
ನಮ್ದೇನಿಲ್ಲ, ಮಿಡಿ ಗಾಡಿಗಳು ಮಾತ್ರ ಹೋಗ್ತಿದಾವೆ, ಸಣ್ಣ ಗಾಡಿ, ದೊಡ್ಡ ಗಾಡಿ ಕಳಿಸ್ತಾ ಇಲ್ಲ. ಸಮಸ್ಯೆ ಯಾಕೆ ಮಾಡ್ಕೊಂಡಿರ? ಎಲ್ಲ ಒಬ್ಬರಿಂದ ಅನುಕೂಲ ಆಗೋದಾದ್ರೆ ನಾವೇನು ಸಮಸ್ಯೆ ಉಂಟಾಗ್ತಾ ಇಲ್ಲ. ಒಬ್ಬರಿಂದ ಒಳ್ಳೇದಾಗುತ್ತೆ. ಸುಮ್ಮನೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಏನು ನಾವು ಬೇಕಂತ ಮಾಡ್ತಾ ಇದೀವ? ಏನಿಲ್ಲ, ಬಂದರೆ ಹೋಗ್ತಾ ಇರ್ತಾವಳೆ, ಅದಕ್ಕೇನಂತೆ ಅವ್ರೇನು ಹೋಗಲ್ಲ ಅಂತ ಏನು ಹೇಳಲ್ಲ. ನಿಮ್ಮ ಗಾಡಿ ಹೋಗ್ಬೇಕಲ್ಲ ಅಣ್ಣ? ಇಲ್ಲ, ಎಲ್ಲ ಗಾಡಿಗಳು ಹೋಗ್ಬೇಕು. ಇಲ್ಲಿ ಮಿನಿ ಗಾಡಿ ಯಾವುದು ಓಡಾಡೋದೇ ಇಲ್ಲಲ್ಲ. ಸಂಜೆ ಮೇಲೆ ಮಿನಿ ಗಾಡಿಗಳು ಎಲ್ಲ ಓಡಾಡ್ತವೆ, ರಾತ್ರಿ 9 ಗಂಟೆ ಮೇಲೆ. ಒಂದು ಆರ್ಡ್ರ್ ಮಾಡಿಬಿಡ್ರಣ್ಣ. ಆರ್ಡ್ರ್ ಮಾಡೋದಲ್ಲ, ಇದೆ, ಇವ್ರು ಹೋಗಲ್ಲ ಅಷ್ಟೇ. ಯಾಕೆ ಹಂಗೆ ಮಾಡ್ತೀರಾ? ಸುಮ್ಮನೆ ಡೀಸೆಲ್ ಏನಾರ ನಿಮ್ಮ ಕೈಯಿಂದ ಏನಾರ ಹಾಕ್ತೀರ? ಏನಿಲ್ವಲ್ಲ. ಏನಿದ್ರು ಅಲ್ಲಿ ಮಾತಾಡಿದ್ರೆ ಎಲ್ಲ ನನ್ನ ಹತ್ರ ಮಾತಾಡಿ, ಯಾರಿಗೆ ನಾನು ಏನು ಮಾತಾಡಿ, ನೀವು ಅವ್ರಿಗೆ ಮಾತಾಡಿ. ನಾನು ಮಾತಾಡಿದ್ರು ಅದೇನಿಲ್ಲ, ಡಿಪೋನಿಂದ ಅದು ಬರಬೇಕು, ನಾವೆಲ್ಲಿ ಕಳ್ಸೋದಿಲ್ಲ. ಪೊಲೀಸ್ನವರು ಅಲ್ಲಿ ಏನಿದ್ದಾರೆ ನೀವು ಬಂದು ಮಾತಾಡಿ. ಫೋನ್ ಮಾಡಿರ್ತೀವಿ. KSRTC DC ಅವರು ಫೋನ್ ತೆಗಿತಾ ಇಲ್ಲ. ಇಲ್ಲಿ ರೈಟಿಂಗ್ ಕೂಡ ಕೇಳಿದ್ದಾರೆ. ಆಯ್ತು, ಕೊಡೋಣ, ಕೊಡಿ. ಈಗ ನಿಮ್ಮಿಂದಲೇ ಅನುಕೂಲ ಆಗಲಿ ಎಲ್ಲರಿಗೂ, ಬೇಡ ಅಂತಾರೆ. ಅನುಕೂಲ ಆಗೋದು ಅಲ್ಲ, ಒಬ್ಬರಿಂದ ಆಗ್ಬೇಕಲ್ಲ. ಈಗ ನೀವು ಸರ್ಕಾರದ ಆದೇಶ ಇವ್ರು ಇದು ಮಾಡಿದ್ದಾರೆ ಅಂದ್ರಲ್ಲ, ನಿಮ್ಮ ಡಿಪೋಯಿಂದ ಆರ್ಡರ್ ಆಗಿರೋದು, ಇಲಾಖೆಯಿಂದ ಬೇರೆ ಇಲಾಖೆ ಒಂದು ಹಾಕ್ಬೇಕು. ಯಾರು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಯಾರು ನಮ್ಮ ಮಾತಲ್ಲ ಇದು. ಯಾಕೆಂದ್ರೆ ಕೇಳಿ ಬೇಕಾದ್ರೆ ಎಲ್ಲರಿಗೂ ಅಷ್ಟೇ. ಹೌದಪ್ಪ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಬಂದು ಸಾರ್ವಜನಿಕರು ಕೇಳೋಂಥ ಮಾಹಿತಿ ಅದು. ಕೊಡ್ತಾರೆ, ತಗೊಳಪ್ಪ, ನಿಮ್ಗೆ ಏನ್ ಬೇಕು ಅದನ್ನೇ ತಗೊಳ್ಳಿ, ಬೇಡ ಅಂತಾರೆ ಯಾರು? ಊರಿಗೆ ಹೊಟ್ಟಿದ್ದೆ, 3 ದಿನ ಸಮಸ್ಯೆ ಕೇಳ್ತಾ ಇದ್ದೆ. ಈಗ ನಿಮ್ಮ DC ಅವ್ರು ಫೋನ್ ತೆಗಿತಾ ಇಲ್ಲ. ಅಲ್ಲ, ಒಂದು ವೈಟ್ ಪೇಪರ್ ತಗೊಳ್ರಿ, ಕಂಪ್ಲೇಂಟ್ ಬರೆಯೋಣ. ಅವ್ರು ಹೇಳಿದ್ದಾರೆ, DC ಅವ್ರು ಹೇಳಿದ್ದಾರೆ, ಒಂದು ರೈಟಿಂಗ್ ಅಲ್ಲಿ ಒಂದು ಗಾಡಿ ಕೊಟ್ಬಿಟ್ಟು ಯಾಕೆ ಮಾಡ್ಕೊಂತೀರಾ? ನೋಡ್ರಿ ಅಣ್ಣ, ನೋಡ್ರಿ ಅಣ್ಣ. ಒಂದು ವೈಟ್ ಬೆಳಿಗ್ಗೆ 6:30, 7:30, ರಾತ್ರಿ 8 ಗಂಟೆ. 2 ಬಸ್ ಅದೇ ಲಿಂಕ್ಸ್ ಒಂದು 2, 3 ಬೆಳಿಗ್ಗೆ ಅಣ್ಣ 6:30, 7:30. ಮತ್ತೆ ಸರ್, ಈಗ ನಿಮ್ಮ KSRTC ಇನ್ಚಾರ್ಜ್ ಇದಾರಲ್ಲ, ಭದ್ರಾವತಿ ಇನ್ಚಾರ್ಜು, ಅವ್ರ ಹತ್ರ ಕೊಡ್ತಾ ಇದೀವಿ ನೋಡಿ ಸರ್. ಕೇಳಿ ಸರ್, ನಮಸ್ತೆ. ಅಲ್ಲಿ ಕೇಳಿಸ್ಕೊಳ್ರಿ, ನೀವು ಕೇಳಿಲ್ಲ ಈ ಕಡೆ ರೇಟ್ ಮಾತಾಡ್ರಿ. ಯಾಕ್ರಿ ಮಾತಾಡ್ತಿಲ್ಲ, ತೆಗೀರಿ, ವಿಡಿಯೋ ಮಾಡಬೇಡ್ರಿ. ಏನ್ ವಿಡಿಯೋ ಮಾಡ್ಬಾರ್ದು? ಅಷ್ಟೊತ್ತಂಗೆ ಮಾಡಿ ಸಾಲ್ದ. ಏನ್ರಿ ವಿಡಿಯೋ ಮಾಡ್ಬಾರ್ದು ಅಂತ ಪರ್ಮಿಷನ್ ಐತೇನ್ರಿ ನಿಮ್ಮ ಹತ್ರ? ಏನಕ್ಕೆ ಕೈ ಹಾಕ್ತಿದ್ದೀರಾ? ಇದೆ, ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ. ಪರ್ಮಿಷನ್ ಇದೆ ಅಂತ ಕೈ ಏನಕ್ಕೆ ಹಾಕೋದು? ನಿಮಗೇನ್ರಿ ಅಧಿಕಾರ ಇದೆ ಕೈ ಹಾಕೋದಕ್ಕೆ? ಅಧಿಕಾರ ಇದೆ, ನಾನು ತೋರಿಸ್ತೀನಿ. ಯಾಕ್ರಿ ಇಲ್ಲ? ನೀವು ಮಾಡ್ತಾ ಇರೋದೇ ತಪ್ಪು, ಅದ್ರಲ್ಲಿ ಬೇರೆ ಮಾತಾಡ್ತೀರಾ? ತಗೊಳ್ರಿ, ಯಾರು ಹೇಳಿದ್ ಮಾಡ್ಬಾರ್ದು ಅಂತ? ತಗೊಳ್ರಿ, ಪರ್ಮಿಷನ್ ಇರೋದು. ಹೋದ್ರಿ ಫಸ್ಟ್. ಅಲ್ಲ, ಗಾಡಿ ಬಿಡೋದಕ್ಕೆ ನಿಮ್ಗೆ ಆಗಲ್ಲ, ಏನಿಲ್ಲ ನಿಮಗೆ ಬಿಡಕ್ಕಾಗಲ್ಲ ಅಂದ್ರಲ್ಲಪ್ಪ. ಇದು ಓದಿ ಏನಿದೆ ಅಂತ. ಸರ್ಕಾರಿ ಕಚೇರಿಗಳನ್ನ, ಸರ್ಕಾರಿ ಸಾರ್ವಜನಿಕ ಸ್ಥಳಗಳ ವಿಡಿಯೋ ಮಾಡಬಾರ್ದು ಅಂತ ಇದೆಯಾ? ಮತ್ತೇನಕ್ಕೆ ಮೊಬೈಲ್ ಎಲ್ಲ ಮುಟ್ತೀಯ ನೀನು? ಮೊಬೈಲ್ ಎಲ್ಲ ಏನಕ್ಕೆ ಮುಟ್ತೀಯ ನೀನು? ಏನ್ ಜೋರಾಗಿ ಮಾತಾಡ್ಬಾರ್ದು. ಮತ್ತೆ ಮೊಬೈಲ್ ಕೈ ಏನಕ್ಕೆ ಹಾಕ್ತೀಯ? ಕೈ ಏನಕ್ಕೆ ಹಾಕ್ತೀಯ ನೀನು? ಫಸ್ಟ್ ಸೌಜನ್ಯವಾಗಿ ಮಾತಾಡೋದ್ ಕಲಿ. ನೀನು ಫೋನ್ ಮಾಡಿದಾಗ ಮಾತಾಡ್ತಾ ಇದ್ದೀನಿ, ನೀನ್ ಫೋನಲ್ಲಿ ಮಾತಾಡಿದ್ ರೆಕಾರ್ಡಿಂಗ್ ಹಾಕ್ತೀನಿ, ಅವಾಗ ಗೊತ್ತಾಗುತ್ತೆ ನೀನ್ ಮಾತಾಡೋದು ಏನು ಅಂತ. ನಿಮ್ DC ಏನಂದ್ರೆ ಇವಾಗ? ನಿಮ್ DC ಅವ್ರು ಏನಂದ್ರಣ್ಣ? ನಿಮ್ KSRTC ಶಿವಮೊಗ್ಗ DC ಅವ್ರು ಏನಂದ್ರ? ಫೋನ್ ಮಾಡ್ರಿ ಮತ್ತೆ. ವಿಜಯಪುರ ಸಂಜೆ 5 ಗಂಟೆಗೆ ಬಂದೆ. ಈಗ ಯಾವುದು ಇಲ್ಲಮ್ಮ. 8 ಗಂಟೆ ಶಿವಮೊಗ್ಗ ಎಲ್ಲ ಸಂಜೆ 6 ಗಂಟೆ 8 ಗಂಟೆ ಒಳಗೆ ಬರ್ತಾರೆ. ಇಲ್ಲ, ಫೋನ್ ಎತ್ತದ ಅಲ್ವಾ ಅವರು? ಕಟ್ ಮಾಡಿದ್ರ?
ಈಗ ಆಯ್ತಾನಪ್ಪ ನಿಮ್ದು ನಮ್ದಾಗಿಲ್ಲ ಇನ್ನ ಇಲ್ಲ. ನೀವು ಕೆಲಸ ಮಾಡ್ರಿ, ನಿಮಗೆ ನಾವು ಕೈ ಹಿಡ್ಕೊಂಡಿದೀವಾ? ಈಗ ಆಯ್ತಲ್ಲ ನಿಮಗೆ ಕೈ ಹಿಡ್ಕೊಂಡಿದ್ದೀವಿ. ಅವ್ರ ಫೋನ್ ಎತ್ತಲ್ಲ ನಿಮ್ಮ ಡಿ ಸಿ ಅವರು. ನಿಮ್ಮ ಡಿ ಸಿ ಅವ್ರು ಹೇಳಾದ್ಮೇಲೆ ಆದ್ಮೇಲೆ ನಿಮ್ಮವ್ರು ಹೇಳಾದ್ಮೇಲೆ ನಾವು ಹೋಗ್ತೀವಿ. ನೋಡ್ರಿ, ನಿಮ್ಮ ಡಿ ಸಿ ಅವ್ರು ಹೇಳಾದ್ಮೇಲೆ ನಾವು ಹೋಗ್ತೀವಿ ಇಲ್ಲಿಂದ. ನಿಮಗೆ ಏನು ಹೇಳ್ತಾರೆ, ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಮೇಲೆ ನಾನು ಹೋಗ್ತೀನಿ. ಏನು ಹೋಗ್ಬಾರ್ದು, ಹೋಗ್ಬೇಕು ಅನ್ನೋದಕ್ಕೆ ಏನಾರ ಇದ್ರೆ ಹೇಳು. ಹೋಗ್ರಿ ಬಿಡ್ರಿ. ಅಲ್ಲ, ರಂಗಪ್ಪ ಸರ್ಕಲ್ ಎಷ್ಟು ದಿವಸದಿಂದ ಬಿಡ್ತಿದಾರಪ್ಪ? ಒಂದೂವರೆ ತಿಂಗಳಿಂದ. ಏನಕ್ಕೆ ಬಿಡ್ತಾ ಇಲ್ಲ ಸರ್ ಅದು? ಎಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ? ಯಾವುದು ಬೋರ್ಡ್ ಇಲ್ಲ. 4 ಗಂಟೆ 4 ಗಂಟೆ ಟ್ರಾಫಿಕ್ ಸ್ಟೇಷನ್ ನಂಬರ್ ಇದೆ. ಟ್ರಾಫಿಕ್ ಅವ್ರದ್ದು ಕೇಳ್ತೀವಿ ಸರ್. ಕೇಳ್ಬಿಟ್ಟು ಮಾತಾಡಿ ಸರ್ ಹೇಳಿದೀವಿ ಅವರಿಗೆ, ಗಾಡಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ಹತ್ರ ಕೊಡ್ತೀನಿ, ನೀವು ಮಾತಾಡ್ರಿ, ನಾವು ಆಮೇಲೆ ಹೋಗ್ತೀವಿ. ಏನಂತ ಹೇಳ್ತೀರಾ ಸರ್ ಈಗ ಅವರಿಗೆ? ಹಂಗಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ನಿಮ್ಮಿಂದ. ಹಾಂ ಹೇಳಿ. ಸರಿ ಸರ್, ಆಯಿತು. ನಮಗೆ ನಾಳೆಯಿಂದ ಯಾವುದೇ ಬಸ್ಗಳು ಇಲ್ಲಿ ಇದೇ ಬಸ್ ಸ್ಟ್ಯಾಂಡ್ ಲಾಸ್ಟ್ ಆಗಬಾರ್ದು. ಸರಿ ಆಯ್ತು ನೋಡ್ರಿ, ಅವ್ರು ರೈಟಿಂಗಲ್ಲಿ ಕೂಡ ಕೇಳಿದ್ದಾರೆ. ಏನಂತ ಕೊಟ್ಟಿದಾರಣ್ಣ? ಇಲ್ಲ, ಅದು ಲೈವ್ ಇಟ್ಕೊಳ್ರಿ. ಸರ್ ಬ್ಯಾಟ್ರಿ ಹಾಕ್ತೀರಾ ಗಾಡಿಗೆ? ಬಸ್ಸಿಗೆ ಬ್ಯಾಟ್ರಿ ಹಾಕೋದಿಲ್ಲ ಭದ್ರಾವತಿ ನಗರ ಹೊಸ ಸೇತುವೆ ರಸ್ತೆ ಸರ್ ಕರೀರಿ ಸರ್. ಕೇಳಿ ಕಂಡಕ್ಟರ್ ಕೇಳೋಣ. ಬ್ಯಾಟ್ರಿ ಹಾಕೋದಿಲ್ಲ ಅದು. ಬ್ಯಾಟ್ರಿ ಹಾಕಿ ಸ್ಫೋಟಕ ವಸ್ತು ಬರುತ್ತೆ, ಅದು ಹಾಕಕ್ಕೆ ಬರಲ್ಲ. ಹ್ಞೂ ಬಿಡ್ತು ಕಣ, ಒಂದು 4 ಗಂಟೆ ಆಯ್ತು. 16 ಕಿತ್ತಾಕಿದ್ದಾರೆ. ಸರ್ ಬೆಂಗಳೂರು ಕಡೆ ಬರ್ತಾ ಇಲ್ಲ ಬರ್ತಾವಲ್ಲ. ಇದು ನೀರನ್ನ ಎಲ್ಲಿವರೆಗೂ ಬಿಡಕ್ಕೆ ಇಂಜಿನಿಯರ್ ಮೌಖಿಕವಾಗಿ ಸೂಚಿಸಿರುತ್ತಾರೆ. ಆದುದರಿಂದ ಸದ್ಯದ ಮಟ್ಟಿಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಹೊಸ ಸೇತುವೆ ರಸ್ತೆಯ ಮೂಲಕ ಸಂಚರಿಸಬಾರದಾಗಿ ಬಸ್ ಚಾಲಕರಿಗೆ ಸೂಚಿಸಬೇಕೆಂದು ಈ ಮೂಲಕ ಕೋರಿದೆ. ಹಾಗೂ ಸೇತುವೆ ತಡೆಗೋಡೆ ಇಲ್ಲದೆ ಇದ್ದು ಬಸ್ಗಳಿಂದ ಯಾವುದೇ ಅಪಘಾತವಾಗಿ ಜೀವಹಾನಿ ಆದಲ್ಲಿ ತಮ್ಮನ್ನೇ ಹೊಣೆಗಾರನಾಗಿ ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಹೌದಲ್ವಾ? ಈಗ ಬಸ್ಸಲ್ಲಿ ಏನಾದರೂ ನಿಮ್ಮ ಬಸ್ ಯಾವುದೇ ಬಸ್ಗಳು ಓಡಾಡ್ತಿಲ್ಲ ಅಲ್ಲಿ, ನಿಮ್ಮ ಕೆಎಸ್ಆರ್ಟಿಸಿ ಅಲ್ಲ ಅಲ್ಲಿಂದ ಓಡಾಡಬೇಕಾದ್ರೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಜವಾಬ್ದಾರಿ ನೀವೇ. ಈಗ ಸಂಜೆ ಮೇಲೆ ಏನಾದರೂ ಗೌರ್ಮೆಂಟ್ ಬಸ್ ಇಲ್ಲಿಂದ ಹೋಗಿ ಏನಾರು ಬಿದ್ದರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ನೀವು ಹೋಗ್ತಾ ಇಲ್ಲ. ಈಗ ನಿಮ್ಮ ಇಲಾಖೆಗೆ ಬಸ್ಸು ಏನು ಲೋಕಲ್ ಬಸ್ಸು ಇಲ್ಲಿಂದ ಅಲ್ಲಿಗೆ ಹೋಗಬಾರ್ದು ಅಂತ ಹೋಲಿ. ರಂಗಪ್ಪ ಸರ್ಕಲ್ ಮೇಲೆ ಈ ಮಾಧವಚಾರ್ ಸರ್ಕಲ್ ಆಗಿರ್ಬೋದು, ಹೋಗ್ಬಾರ್ದು ಅಂತ ಏನಾರು ಇದೆಯಾ? ಒಂದ್ ದಿವಸ ಅಲ್ಲ ಸರ್. ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸುಳ್ಳು ಹೇಳ್ತಿದ್ದೀರಿ ನೀವು. ಸುಮ್ಮನೆ ಯಾಕಿದ್ರಿ ಇದನ್ನ? ಅಣ್ಣ ಇದನ್ನ ತಪ್ಪ ಹೇಳ್ತೀನಿ, ಇದನ್ನ ತಕ್ಕೊಳ್ಳ ಮಾತಾಡ್ತೀನಿ ಕೇಳ್ರಿ. ನೋಡ್ರಿ, ಇನ್ಸೂರೆನ್ಸ್ ಐತಾ? ನಿಮ್ಮ ಗಾಡಿಗೆ ಇನ್ಸೂರೆನ್ಸ್ ಐತಾ? ಸರಿಯಪ್ಪ, ಗೊತ್ತೇ ಆ ಬಸ್ಸಲ್ಲಿ ಸಂಚರಿಸಬಾರ್ದು ಅಂತ ಹೇಳಿದಾರೆ ಅಷ್ಟೇ. ಆದ್ರೆ ಜನಗಳಿಗೆ ತೊಂದರೆ ಆಗಂಗೆ ಅಂದ್ರೆ ಇಲ್ಲಿಂದ ಏನು ಆ ಬಸ್ಸು ಏನದು ವಿಶ್ವೇಶ್ವರಯ್ಯ ಗಾರ್ಮೆಂಟು ಅಲ್ಲೊಂದು ಸ್ಟಾಪ್ ಇದೆ, ಅದರಿಂದ ಮುಂದೆ ಹೋದ್ರೆ ಕಂಚಿಬಾಗ್ಲು ಅಲ್ಲೊಂದು ಸ್ಟಾಪ್ ಇದೆ, ಅದರಿಂದ ಮುಂದೆ ಹೋದ್ರೆ ತಾಲೂಕ್ ಕಚೇರಿ ಅಲ್ಲಿಗೊಂದು ಸ್ಟಾಪ್ ಇದೆ, ಅಲ್ಲಿಂದ ರಂಗಪ್ಪ ಸರ್ಕಲ್. ಒಟ್ಟು 4 ಸ್ಟಾಪ್ಗಳಿರೋ ಅಂತ ಒಂದು ಮಾರ್ಗ. ಈ ಮಾರ್ಗದಲ್ಲಿ ಸಂಚರಿಸಬಾರ್ದು ಅಂತ ಏನು ಇಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಏನು ವಿಷಯ ಹೇಳ್ತೀನಿ ನೋಡ್ರಿ. ಭದ್ರಾವತಿ ನಗರ ಹೊಸ ಸೇತುವೆ ರಸ್ತೆಯ ಮೇಲೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸಬಾರದಾಗಿ ಕೋರಿ ವರದಿ. ಮಾನ್ಯರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರಿಕೊಳ್ಳುವುದೇನೆಂದರೆ ದಿನಾಂಕ 3/7/2024ರಿಂದ 3/8/2024 ಭದ್ರಾ ಅಣೆಕಟ್ಟಿನಿಂದ ಸುಮಾರು 5,000 ಕ್ಯೂಸೆಕ್ ನೀರು ಹೆಚ್ಚು ನೀರು ನದಿಗೆ ಬಿಟ್ಟು ಹಿನ್ನೆಲೆಯಲ್ಲಿ ಭದ್ರಾವತಿ ನಗರದ ಹೊಸ ಸೇತುವೆ ನದಿಯಲ್ಲಿ ಮುಳುಗಡೆಯಾಗಿದ್ದು ಸಾರ್ವಜನಿಕರ ಮತ್ತು ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಅಂದ್ರೆ ಅವತ್ತು ಏನು ನದಿ ಅವತ್ತಿಗೆ ಮಾತ್ರ ತಾತ್ಕಾಲಿಕವಾಗಿ ಓಡಾಡಬಾರ್ದು ಅಂತ ಇತ್ತು. ಅದು ಮುಂದುವರಿಸಿ ಏನ್ ಕೊಟ್ಟಿದ್ದಾರೆ, ದಿನಾಂಕ 4/8/2024ರಿಂದ ನೀರನ್ನು ನಿಯಂತ್ರಿಸುವುದರಿಂದ ಹೊಸ ಸೇತುವೆಯು ನೀರಿನಿಂದ ತೆರವಾಗಿದ್ದು ಸೇತುವೆಯು ಶಿಥಿಲ ವ್ಯವಸ್ಥೆಯಲ್ಲಿರುವುದರಿಂದ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಬೇಕೆಂದು ಭದ್ರಾವತಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಮೌಖಿಕವಾಗಿ ಸೂಚಿಸಿದ್ದಾರೆ. ಅಂದರೆ ಯಾವುದೇ ಸೈಂಟಿಫಿಕ್ ಆಗಿರ್ಬೋದು, ಬೇರೆ ರೀತಿಯಲ್ಲಾಗಿರ್ಬೋದು, ಏನೂ ಹೇಳಿಲ್ಲ, ಮೌಖಿಕವಾಗಿ ಹೇಳಿದ್ದಾರೆ. ಆ ರಸ್ತೆಯಲ್ಲಿ ಯಾವುದಾದ್ರೂ ಬಸ್ಗಳು ಓಡಾಡಿದ್ರೆ ಬ್ರಿಡ್ಜ್ ಬಿದ್ದೋಗುತ್ತೆ ಅಂತನೋ, ಇಲ್ಲ ಅಂದರೆ ಆ ಕಡೆ ಈ ಕಡೆ
ಏನು ತಡೆಗೋಡೆಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ತೊಂದರೆ ಆಗುತ್ತೆ ಅಂತನೋ ಓಡಾಡಬಾರ್ದು ಅಂತ ಮೌಖಿಕವಾಗಿ ಹೇಳಿದ್ದಾರೆ, ಅದೇ ಲಿಖಿತವಾಗಿ ಏನೂ ಹೇಳಿಲ್ಲ. ಆದುದರಿಂದ ಸದ್ಯದ ಮಟ್ಟಿಗೆ KSRTC ಬಸ್ಗಳು ಹೊಸ ಸೇತುವೆ ರಸ್ತೆಯ ಮೂಲಕ ಸಂಚರಿಸಬಾರದಾಗಿ ಚಾಲಕರಿಗೆ ಸೂಚಿಸಬೇಕೆಂದು ಈ ಮೂಲಕ ಕೋರಿದೆ. ಹಾಗೂ ಸೇತುವೆಗೆ ತಡೆಗೋಡೆ ಇಲ್ಲದೇ ಇದ್ದು ಬಸ್ಗಳಿಂದ ಯಾವುದೇ ಅಪಘಾತವಾಗಿ ಜೀವಹಾನಿ ಆದಲ್ಲಿ ತಮ್ಮನ್ನೇ ಹೊಣೆಗಾರನಾಗಿ ಮಾಡಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಂದ ಈ KSRTC ಡಿಪೋಗೆ ಕಳಿಸಿರುವಂಥ ಒಂದು ಲೆಟ್ರು. ಈಗ ನಮಗೆ ಉದ್ದೇಶ ಇರೋದೇನೋ, ಇವ್ರು ಕಳಿಸಿರೋದೇನೋ ಸೇತುವೆಗೆ ತಡೆಗೋಡೆ ಇಲ್ಲ, ಈ ಬಸ್ ಏನಾದರೂ ಬಿದ್ದಿ ಅಂದರೆ ಆ ನದಿಗೆ ಏನಾರ ಬಿದ್ದಿ ಏನಾರು ಆದರೆ ಇದಕ್ಕೆ KSRTC ಡಿಪೋದವರೇ ಹೊಣೆಯಾಗಿರ್ತಾರೆ ಅಂತ. ಆದರೆ ಈ ಸೇತುವೆಗೆ ಸಂಬಂಧಪಟ್ಟಂಗೆ ಯಾರು ನಮ್ಮ PW ಇಲಾಖೆ ಇಂಜಿನಿಯರ್ ಅವರು ಅದಕ್ಕೆ ಕ್ರಮ ತಗೋಬೇಕು. ತಾತ್ಕಾಲಿಕವಾಗಿ ಏನು ಸೇತುವೆಗೆ ತಡೆಗೋಡೆ ಕಟ್ಟಬೇಕೋ, ಇಲ್ಲಾಂದರೆ ಹೊಸ ಸೇತುವೆನೇ ಕಟ್ಟಬೇಕೋ, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಸೌಜನ್ಯ ಆಗಿರ್ಬೋದು, ಒಂದು ಕಾಮನ್ ಸೆನ್ಸ್ ಆಗಿರ್ಬೋದು, ಆ ಇಲಾಖೆಯವ್ರಿಗೆ ಇರಬೇಕಾಗಿರೋದು. ಆದರೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಇವತ್ತು KSRTC ಬಸ್ ಸ್ಟ್ಯಾಂಡಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದೆ. ಶಿವಮೊಗ್ಗದಿಂದ ರಂಗಪ್ಪ ಸರ್ಕಲ್ಗೆ ಒಬ್ಬ ವ್ಯಕ್ತಿ ಹೋಗಬೇಕು, 25 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊತಾನೆ. ಅವನು ವಿಶ್ವೇಶ್ವರಯ್ಯ ಕಾರ್ಮೆಂಟ್ ಹತ್ರ ಇಳಿಬೇಕು, ಹೌದಲ್ವಾ? ಈಗ ಅವನು ಅಲ್ಲಿ ಹೋಗೋಕ್ಕಾಗಲ್ಲ, ಏನಕ್ಕೆ, ಇಲ್ಲಿ ಸೇತುವೆ ಹಾಳಾಗಿದೆ ಅಂತೇಳಿ ಇವರು ಆ ಲೆಟ್ರ್ ಇಟ್ಕೊಂಡು ಅಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಮುಂದೆ ಕಂಚಿ ಬಾಗ್ಲಿಗೆ ನಾನು ಹೋಗ್ಬೇಕು, ನಮ್ಮನೆ ಇರೋದಲ್ಲಿ. ಆದರೆ ಅಲ್ಲಿಗೂ ಹೋಗೋಕ್ಕಾಗಲ್ಲ. ಕಾರಣ ಏನು, ಇಲ್ಲಿ ಸೇತುವೆ ಹಾಳಾಗಿದೆ ಅಂತ, ಹೌದಲ್ವಾ? ಅದಕ್ಕಿಂತ ಮುಂದೆ ನಾನು ತಾಲೂಕು ಕಚೇರಿ ಮುಂದೆ ಇಳಿಬೇಕು, ಅಲ್ಲಿಗೆ ಹೋಗ್ಬೇಕು, ಆಗಲ್ಲ. ಯಾಕೆ, ಬಸ್ ಹೋಗಲ್ಲ. ಕಾರಣ ಏನು, ಸೇತುವೆ ಸರಿ ಇಲ್ಲ. ಅದಕ್ಕಿಂತ ಮುಂದೆ ಒಂದು ಹೆಜ್ಜೆ ಮುಂದೆ ಹೋದರೆ ರಂಗಪ್ಪ ಸರ್ಕಲ್ ಸಿಗುತ್ತೆ. ಆ ರಂಗಪ್ಪ ಸರ್ಕಲ್ಗೆ ಹೋಗೋದಕ್ಕೂ ಕಾರಣ ಏನು, ಬಸ್ಸು ಹೋಗ್ಲಿಲ್ದಿರೋ ಕಾರಣ ಈ ಸೇತುವೆ ಕೆಟ್ಟು ನಿಂತೋಗಿ, ಅಂದರೆ ಸೇತುವೆಗೆ ತಡೆಗೋಡೆ ಇಲ್ಲದೆ ಇರೋದ್ರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಈ ಡಿಪೋಗೊಂದು ಲೆಟ್ರ್ ಕೊಟ್ಟಿರೋದ್ರಿಂದ ಇವತ್ತು ಇಲ್ಲಿಗೆ ಸಂಚರಿಸೋ ಅಂಥ ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ಇದನ್ನು ಸರಿಪಡಿಸ್ಬೇಕಾಗಿರೋದು KSRTC ಡಿಪೋದವರ, PW ಇಲಾಖೆಯವರ, ಇಲ್ಲಾಂದರೆ ಸರ್ಕಲ್ ಇನ್ಸ್ಪೆಕ್ಟರ್, ಯಾರು ಈ ಸಮಸ್ಯೆನ ಬಗೆಹರಿಸಬೇಕು. ಇವತ್ತು ನೋಡಿ ಇಷ್ಟೊಂದು ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ತೋರಿಸೋಣ, ವಿಡಿಯೋ ತೋರಿಸೋಣ. ಇಷ್ಟು ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಷ್ಟು ಜನಗಳಿಗೆಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸೇತುವೆನ ಒಂದು ರೆಡಿ ಮಾಡಬೇಕು. ಇಲ್ಲ ಅಂತ ಅಂದರೆ ಆ ಬಸ್ಸು ಏನು ಸಾರ್ವಜನಿಕರು ಸಂಚರಿಸುವಂಥ ಬಸ್ಸುಗಳಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಭದ್ರಾವತಿ ಸಾರ್ವಜನಿಕರ ಮೂಲಕ ಕೇಳ್ಕೊತ, ಮತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಡಿಪೋದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟು ಸೌಜನ್ಯವಾಗಿ ಮಾತಾಡೋದನ್ನ ಕಲಿಬೇಕು. ಅದಕ್ಕಿಂತ ಹೆಚ್ಚಾಗಿ ಈಗ ಅವ್ರೇನೋ ಹೇಳಿದ್ರಲ್ಲ, ಏನೋ ನಮಗೆ ಲೆಟ್ರ್ ಬಂದಿದೆ ಅಂತ ಹೇಳಿದ್ರಲ್ಲ, ಆ ಲೆಟ್ರಲ್ಲಿ ವಿಷಯ ಏನಿದೆ ಅನ್ನೋದನ್ನು ಇಟ್ಕೊಳ್ರಿ ಮೊಬೈಲ್. ಅದರಲ್ಲಿ ವಿಷಯ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಲ್ಲ. ಕಾರಣ ಏನು ಅಂದರೆ ಆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಿದೆ ವಿಚಾರ ಅನ್ನೋದು ಅಟ್ಲೀಸ್ಟು ಯಾರು ಓದಿಲ್ದೇ ಇರೋರು ಪರವಾಗಿಲ್ಲ, ಅಟ್ಲೀಸ್ಟ್ ಓದಿರೋರು ತಿಳ್ಕೊಂಡು, ಇಲ್ಲ ಸ್ವಾಮಿ ಈ ಥರ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ನಾವು ಒಂದು ಲೆಟ್ರ್ ಕೊಡ್ತೀವಿ, ಅದೊಂದು ಬಸ್ಸನ್ನು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಬರ್ಕೊಡ್ತೀವಿ. ಆದರೆ ಲೆಟ್ರ್ ಹಾಕಲ್ಲ, ನೀವು ಡಿಪೋಗೆ ಹೋಗಿ ಕೇಳ್ರಿ ಅಂತಾರೆ. ಡಿಪೋಗೆ ಹೋಗಿ ಕೇಳೋದಕ್ಕೆ ಅಲ್ಲೇನು ನಾವು ಬರ್ತೀವಿ ಅಂತ ಹೇಳಿ ಅಣ್ಣ ಏನು ಕಾಯ್ಕೊಂತ ಕೂತ್ಕೊಂಡಿರಲ್ಲ, 106 ಕೆಲಸಗಳು ಹೇಳ್ತಾರೆ. ನಾವು ಹೋದಾಗ ಸೌಜನ್ಯವಾಗಿ ಯಾರು ಸ್ಪಂದಿಸಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಏನು ಇಲ್ಲಿಂದ ನಮ್ಮ ವಿಶ್ವೇಶ್ವರಯ್ಯ ಸ್ಕೂಲ್ ಮುಂಭಾಗ ನಿಲ್ದಾಣ ಇದೆ, ಅಲ್ಲಿ ಮತ್ತೆ ಕಂಚಿಬಾಗ್ಲು ರಂಗಪ್ಪ ಸರ್ಕಲ್ವರೆಗೂ ಸೇವೆ ಸಿಗಬೇಕು KSRTC ಡಿಪೋದಲ್ಲಿ ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.